ಕೊನೆಗೂ ಹಿಯಾಂಶು ಹಾಸ್ಪಿಟಲ್ ಇಂದ ಆಚೆ ಬಂದ. ಈ ವಿಷಯ ಕೇಳಿದ ತಕ್ಷಣ ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಆದ್ರೆ ನನಗೇನ್ ಖುಷಿ ಗೊತ್ತಾ, ನೀವು ಕೊಟ್ಟಂತ ಒಂದೊಂದು ರೂಪಾಯಿ ಹಾಗೂ ನಿಮ್ಮ ಹರಕೆ ಹಾರೈಕೆಗಳನ್ನ ಎಲ್ಲಾನು ನಾನು ಉಳಿಸ್ಕೊಂಡೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿರುತ್ತೆ. ಬರೀ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕಂತೂ ಆಗಲ್ಲ. ಹಾಗೆ ಹಾಸ್ಪಿಟಲ್ ಒಳಗಡೆ ನರ್ಸ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಡಾಕ್ಟರ್ಸ್ ಪ್ರತಿಯೊಬ್ರು ನೀವು ಕೊಟ್ಟಂತ ಸಪೋರ್ಟ್ ಇದೆ ಅಲ್ಲ, ಅದನ್ನ ಯಾವುದೇ ರೀತಿ ನಾವು ಮರೆಯಕ್ಕೆ ಚಾನ್ಸೇ ಇಲ್ಲ. ನಿಜಕ್ಕೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವನು ಡಿಸ್ಚಾರ್ಜ್ ಆಗಿದ್ದಿನ ಹಾಸ್ಪಿಟಲ್ ಕಡೆಯಿಂದ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿ ಅವನನ್ನ ರಿಟರ್ನ್ ಮನೆ ಕಳಿಸ್ಕೊಡ್ತಾರೆ ಅಂತ. ಈ ಮಗು ಹುಷಾರಾಗ್ಲಿ ಅಂತ ನೀವು ಹಿಂದೆ ಮುಂದೆ ನೋಡದೆ ಎಷ್ಟೋ ಜನ ಎಷ್ಟೋ ದುಡ್ಡು ಕೊಟ್ಟಿದ್ದೀರಾ. ಅದೇ ರೀತಿ ಇವನಿಗೆ ಇವತ್ತು ಎಕ್ಮೋ ಚಾಂಪಿಯನ್ ಅಂತ ಹೆಸರು ಕೂಡ ಸಿಕ್ಕಿದೆ. 1.5 ತಿಂಗಳ ಹಿಂದೆ ಹಿಯಾಂಶ್ ಅವರ ತಾಯಿ ಮೋನಿಶ್ ಅವರು ಸಿಕ್ಕಾಗ ನಾನು ಒಂದು ಮಾತು ಕೊಟ್ಟಿದ್ದೆ, ಈ ಮಗುನ ಹಾಸ್ಪಿಟಲ್ ಇಂದ ನಾವು ಆಚೆ ಕರ್ಕೊಂಡು ಬಂದೇ ಬರ್ತೀವಿ, ನನ್ನನ್ನ ನಂಬಿ ಅಂತ ಹೇಳಿದ್ದೆ. ಆ ನಂಬಿಕೆ ಉಳಿಯಕ್ಕೆ ನೀವುಗಳೇ ಕಾರಣ. ನಾನು ಈ ತರದ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಾಗ ನಾವು ನಿನ್ ಜೊತೆ ಇದೀವಿ ಅಂತ ನೀವೆಲ್ಲರೂ ನನಗೆ ಬೆಂತಟ್ಟಿ ಸಪೋರ್ಟ್ ಮಾಡಿದ್ದೀರಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಮಣಿಪಾಲ್ ಹಾಸ್ಪಿಟಲ್ ಅವ್ರಿಗೂ ಹಾಗೂ ನಿಮಗೂ ಕೋಟಿ ಕೋಟಿ ಧನ್ಯವಾದಗಳು. ಹಾಗೂ ಈ ಮಗುಗೆ ಸಪೋರ್ಟ್ ಮಾಡಿರಂತ ಪ್ರತಿಯೊಬ್ಬ ಇನ್ಫ್ಲೂಯೆನ್ಸರ್ಸ್ಗೂ ನಾನು ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಸ್ ಇಟ್ಕೊಂಡಿರೋಂತ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ನೀವು ಮಾಡುವಂತ ವಿಡಿಯೋ, ನೀವು ತೋರಿಸುವಂತ ಸಪೋರ್ಟ್ ಇಂದ ಒಂದು ಜೀವ ಉಳಿದು ಒಂದು ಕಂಪ್ಲೀಟ್ ಫ್ಯಾಮಿಲಿನೇ ಉಳಿಯುತ್ತೆ. ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ ತಕ್ಷಣ ಇಲ್ಲೇ ಎಲ್ಲ ಮುಗಿಲಿಲ್ಲ. ಇನ್ನು ಮುಂದಿನ ಅಪ್ಡೇಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಇರ್ತೀನಿ. ಆದ್ರೆ ಒಂದಂತೂ ನಿಜ, ಇದು ನನ್ನ ಗೆಲುವಲ್ಲ, ನಮ್ಮೆಲ್ಲರ ಗೆಲುವು.